ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಇನ್ಸ್ಪೈರಿಂಗ್ ಮೈ ವರ್ಲ್ಡ್. ಇವತ್ತಿನ ಮಾಹಿತಿ ಪ್ರಪಂಚದ 10 ವಿಚಿತ್ರ ಮೂಢನಂಬಿಕೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ನಂಬಿಕೆಯು ನಮ್ಮನ್ನು ಜೀವಂತವಾಗಿರಿಸುತ್ತದೆ. ಅದೇ ಮೂಢನಂಬಿಕೆ ತುಂಬ ಅಪಾಯಕಾರಿ. ಪ್ರಪಂಚದ ದೇಶಗಳಲ್ಲಿರುವ ವಿಚಿತ್ರ ಮೂಢನಂಬಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬಿಕೆ ಎಷ್ಟು ಮುಖ್ಯವಾಗಿದೆಯೋ ಕೆಲವರು ಈ ಮೂಢನಂಬಿಕೆಗಳನ್ನು ಅಷ್ಟೇ ನಂಬುತ್ತಿದ್ದಾರೆ. ದೇವರು, ದೆವ್ವ, ಮಂತ್ರಗಳು, ಶಕ್ತಿಗಳು, ಪದ್ಧತಿಗಳು, ಸಂಪ್ರದಾಯಗಳು ಹೀಗೆ ಎಲ್ಲವನ್ನೂ ನಂಬುತ್ತಾರೆ. ನಮ್ಮ ಅಜ್ಜಿಯರು ಅನುಸರಿಸಿದ ಕೆಲವು ಸಾಂಪ್ರದಾಯಿಕ ಹಾಗೂ ನಾವು ಅನುಸರಿಸುತ್ತಿದ್ದೇವೆ. ಕೆಲವರು ಅವುಗಳನ್ನು ಹುಚ್ಚು ನಂಬಿಕೆಗಳು ಎಂದು ಕೂಡ ಕರೆಯುತ್ತಾರೆ ಮತ್ತು ಇತರರು ಅವುಗಳನ್ನು ಅನುಸರಿಸದಿದ್ದರೆ ಅಪಾಯಕಾರಿ ಎಂದು ಕೂಡ ಕರೆಯುತ್ತಾರೆ. ಮೊದಲಿಗೆ ಜಪಾನ್ನಲ್ಲಿ ಯಾರೂ ಉತ್ತರ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಮಲಗುವುದಿಲ್ಲ, ಏಕೆಂದರೆ ಜಪಾನ್ನಲ್ಲಿ ಸತ್ತವರ ತಲೆಯನ್ನು ಉತ್ತರಾಭಿಮುಖವಾಗಿ ಇರಿಸಲಾಗುತ್ತದೆ. ಆಫ್ರಿಕಾದಲ್ಲಿ ಇದನ್ನು ಪಶ್ಚಿಮಾಭಿಮುಖವಾಗಿ ಇರಿಸಲಾಗಿದೆ. ಜಪಾನಿಯರು ಹಾಗೆ ಕೂಡ ಮಲಗುವುದಿಲ್ಲ. ಎರಡನೇದು, ಮನೆಗಳು, ಕಚೇರಿಗಳು ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ಶಿಳ್ಳೆ ಹೊಡೆಯಬಾರದು, ಏಕೆಂದರೆ ಇದರಿಂದ ಸಮಸ್ಯೆ ಉಂಟಾಗುತ್ತದೆಯಂತೆ. ಹಾಗೆ ಮಾಡಿದರೆ ರಾಕ್ಷಸರನ್ನು ಕರೆಸಿದಂತಾಗುತ್ತದೆ. ಬರುವ ಪಿಚಾಚಿಗಳು ಶಿಳ್ಳೆ ಹೊಡೆಯುವವರ ಪಕ್ಕದಲ್ಲೇ ಕೂರುತ್ತವೆಯಂತೆ. ಇದು ಕೂಡ ಒಂದು ಮೂಢನಂಬಿಕೆಯೇ ಆಗಿದೆ. ನೆಕ್ಸ್ಟ್, ಜರ್ಮನಿಯಲ್ಲಿ ಮೇಣದ ಬತ್ತಿಗಳೊಂದಿಗೆ ಸಿಗರೇಟುಗಳನ್ನು ಬೆಳಗಿಸಬಾರದಂತೆ. ಇದರಿಂದ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತದೆ ಅಂತಾರೆ. ಅಷ್ಟೇ ಅಲ್ಲ, ಹಾಗೆ ಮಾಡಿದವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಾಣುತ್ತದೆ. ಮತ್ತೊಂದು, ಆಫ್ರಿಕನ್ ದೇಶವಾದ ರವಾಂಡಾದಲ್ಲಿ ಮಹಿಳೆಯರು ಆಡಿನ ಮಾಂಸವನ್ನು ತಿನ್ನುವುದನ್ನು ನಿಲ್ಲಿಸಲಾಗಿದೆ, ಏಕೆಂದರೆ ತಿನ್ನದಿರುವುದೇ ಉತ್ತಮ ಎಂದು ಕೂಡ ಹೇಳುತ್ತಾರೆ. ಆಡಿನ ಮಾಂಸವನ್ನು ತಿಂದರೆ ಮುಖದಲ್ಲಿ ಕೂದಲು ಬೆಳೆಯುತ್ತದೆ ಎಂಬುದು ಅಲ್ಲಿನ ಮೂಢನಂಬಿಕೆಯಾಗಿದೆ. ಮನೆಯಿಂದ ಹೊರಗೆ ಹೋಗುವಾಗ ಮಳೆ ಬಂದರೆ ನಾವು ಛತ್ರಿ ತೆಗೆದುಕೊಂಡು ಹೋಗುತ್ತೇವೆ, ಆದರೆ ಮನೆಯಲ್ಲಿದ್ದಾಗ ಕೊಡೆ ತೆರೆದರೆ ದುರಾದೃಷ್ಟ ಕಾಡುತ್ತದೆ ಎಂಬುದು ಕೂಡ ಒಂದು ಮೂಢನಂಬಿಕೆಯೇ ಆಗಿದೆ. ಐಸ್ಲ್ಯಾಂಡ್ನಲ್ಲಿ ಹೊರಾಂಗಣ ಹೆಣಿಗೆ ಇಲ್ಲ, ಹಾಗೆ ಮಾಡಿದರೆ ಚಳಿ ಹೆಚ್ಚು ಕಾಲ ಉಳಿಯುತ್ತದೆ ಎಂಬುದು ಅಲ್ಲಿನ ನಂಬಿಕೆಯಾಗಿದೆ. ಆದ್ದರಿಂದಲೇ ಯಾರೂ ಹಾಗೆ ಮಾಡುವುದಿಲ್ಲ. ಏಣಿಯ ಕೆಳಗಿನಿಂದ ಹೋಗುವುದು ಒಳ್ಳೆಯದಲ್ಲ ಎಂಬ ನಂಬಿಕೆಯೂ ಇದೆ. ಮಧ್ಯಯುಗದಲ್ಲಿ ಆ ಏಣಿಯಿಂದ ಗಲ್ಲಿಗೇರಿಸಲಾಗುತ್ತಿದ್ದಂತೆ. ಆದ್ದರಿಂದ ಅನೇಕ ದೇಶಗಳಲ್ಲಿ ಗೋಡೆಗೆ ಜೋಡಿಸಲಾದ ಏಣಿಯ ಕೆಳಗಿನಿಂದ ಯಾರೂ ಕೂಡ ಬರುವುದಿಲ್ಲ. ಅಜರ್ಬೈಜಾನ್ನಲ್ಲಿ ಆಹಾರದ ಮೇಲೆ ಉಪ್ಪು ಮತ್ತು ಕಾಳುಮೆಣಸಿನ ಪುಡಿಯನ್ನು ಸಿಂಪಡಿಸುವುದಿಲ್ಲ. ಹಾಗೆ ಸಿಂಪಡಿಸಿದರೆ ಎರಚಿದರೆ ಗಾಳಿಗೆ ಚೆಲ್ಲಾಪಿಲ್ಲಿಯಾಗಿ ಹಾಳಾಗಿ ಹೋಗುತ್ತದೆ ಎಂಬ ಕಾರಣಕ್ಕೆ ಜನ ಹಾಗೆ ಮಾಡುವುದಿಲ್ಲ. ನೆಕ್ಸ್ಟ್, ದಕ್ಷಿಣ ಕೊರಿಯಾದಲ್ಲಿ ಎಲ್ಲಿಯಾದರೂ ಕುಳಿತು ನಿಮ್ಮ ಕಾಲುಗಳನ್ನು ಅಲ್ಲಾಡಿಸುವಂತಿಲ್ಲ. ಹಾಗೆ ಮಾಡಿದರೆ ಆ ವ್ಯಕ್ತಿಯ ಸಂಪೂರ್ಣ ಸಂಪತ್ತು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ದಕ್ಷಿಣ ಕೊರಿಯಾದಲ್ಲಿ ಯಾರಾದರೂ ಕಾಲುಗಳನ್ನು ಚಲಿಸಿದರೆ ಅವರನ್ನು ಅಸಹ್ಯದಿಂದ ನೋಡಲಾಗುತ್ತದೆ. ಸೊ ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಕಾಮೆಂಟ್ ಮಾಡಿ.